ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಸ್ಟಾರ್ ವೈಬ್ಸ್. ಫ್ರೆಂಡ್ಸ್, ಯೂಟ್ಯೂಬ್ಗೆ ತುಂಬ ಬೇಕಾಗಿರೋ ಅಂಥ ಒಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೀನಿ ಅಮೆಝಾನಿಂದ. ಇದು ಗ್ರೆನಾರೋ ಅವರ ಕಂಪನಿಯ ಮೈಕ್ ಆಗಿದೆ. ಈ ಮೈಕ್ ಯೂಸ್ ಮಾಡೋದ್ರಿಂದ ನಾವು ಎಕ್ಸ್ಟ್ರಾ ವಾಯ್ಸಸ್ ಏನೇನಿದೆ ಅದನ್ನೆಲ್ಲ ನಾವು ಕ್ಯಾನ್ಸಲೇಷನ್ ಮಾಡ್ಕೋಬೋದು ಈ ಒಂದು ಮೈಕಿಂದ. ಸೊ ಇದ್ರದ ರಿವ್ಯೂ ಮಾಡೋಣ ಬನ್ನಿ. ಇದು ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ವರ್ತ್ ಇಟ್ ಅಂತ ಅನಿಸ್ತು. ಈ ಮೈಕು ಬೆಸ್ಟ್ ಅಂತಾನೆ ಹೇಳ್ಬೋದು. ನಾವೇನು 10,000 15,000 ಕೊಟ್ಟು ಮೈಕ್ ತಗೋತೀವಿ ಆದರೂ ಅಷ್ಟೇ ವರ್ತ್ ಇದೆ ಅಂತಾನೆ ಹೇಳ್ಬೋದು ಈ ಮೈಕ್ನ. ಇದರ ಅನ್ಬಾಕ್ಸ್ ಮಾಡೋಣ ಬನ್ನಿ. ಈಗ ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಈ ಥರ ಇರುತ್ತೆ ಬಾಕ್ಸು, ನೋಡ್ತಿರ್ಬೋದು. ಹಾಗೆ ಇದು ಮೇನ್ ಬಾಕ್ಸು, ನಾವೇನು ಮೈಕ್ರೋಫೋನ್ ಯೂಸ್ ಮಾಡ್ತೀವಲ್ಲ, ಇದು ಮೈಕು, ಅದು ಈ ರೀತಿ ಇರುತ್ತೆ ಮೈಕು. ಇದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನನಗೆ ಇದು ವರ್ತ್ ಅಂತ ಅನಿಸೋದಕ್ಕೆ ನಾನು ಇದ್ರದ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬಾಕ್ಸ್ ಹೇಗೆ ಬಂದಿತ್ತು ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಈ ರೀತಿ ಬರುತ್ತೆ. ಈ ರೀತಿ ಹಿಂಗೆ ಬಾಕ್ಸ್ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ 2 ಮೈಕ್ ಕೂಡ ಇದೆ. ಇಲ್ಲಿ 2 ಮೈಕ್ ಕೂಡ ಇದೆ. ಹಾಗೆ ಒಂದು ರಿಸೀವರ್ ಇದೆ. ಫಸ್ಟು ಈ ರಿಸೀವರ್ನ ನನ್ನ ಮೊಬೈಲ್ಗೆ ಹಾಕ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ವಾಯ್ಸ್ ಚೆನ್ನಾಗಿ ಬರುತ್ತೆ. ಈ ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನ್ ಬಂದು ಸಿ ಟೈಪ್ ಆಗಿರುತ್ತೆ. ಹಾಗೆ ಆ್ಯಪಲ್ ಫೋನ್ ಕೂಡ ನಾವು ಯೂಸ್ ಮಾಡ್ಬೋದು ಇದನ್ನ. ರಿಸೀವರ್ನ ಈಗ ನಾನು ಮೊಬೈಲ್ಗೆ ಹಾಕಿದ್ದೀನಿ. ಈಗ ಮೈಕ್ ಟೆಸ್ಟ್ ಮಾಡೋಣ ಬನ್ನಿ. ಮೈಕ್ ಹೇಗೆ ಆನ್ ಮಾಡೋದು ಅಂತ ಅಂದರೆ ನೋಡಿ, ಮೈಕ್ ಈ ರೀತಿ ಇರುತ್ತೆ. ಈ ಮೈಕ್ನ ಹೇಗೆ ಆನ್ ಮಾಡ್ಕೊಳ್ಳೋದು ಅಂತ ಅಂದರೆ, ಈಗ ಆಲ್ರೆಡಿ ನಾನು ಆನ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇನ್ನೊಂದನ್ನ ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಈಗ ಡೈರೆಕ್ಟ್ ಎತ್ತದಾಗ ನಮಗೆ ಈ ಬ್ಲೂ ಕಲರಲ್ಲಿ ಸಿಗ್ನಲ್ ತೋರಿಸ್ತಾ ಇರತ್ತೆ ನೋಡಿ. ಈ ಥರ ಬ್ಲೂ ಕಲರಲ್ಲಿ ಸಿಗ್ನಲ್ ತೋರಿಸ್ತಿದ್ರೆ ಇದು ಆನ್ ಆಗಿದೆ ಅಂತ ಅರ್ಥ. ಸಿಂಗಲ್ ಬಟನ್ ಅಮ್ಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಬಟನ್ ಇರುತ್ತೆ. ಈ ಬಟನ್ ಅಮ್ಕಿದ್ರೆ ನಾವು ವಾಯ್ಸ್ ಎಷ್ಟು ಕಮ್ಮಿ ಬೇಕು ಅಷ್ಟು ಕಮ್ಮಿ ಮಾಡ್ಕೊಬೋದು. ಇದು 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಡಬಲ್ ಲೈಟ್ ಫ್ಲ್ಯಾಶ್ ಆಗುತ್ತೆ ನೋಡಿ. ಆಗ ವಾಯ್ಸ್, ಎಕ್ಸ್ಟ್ರಾ ವಾಯ್ಸ್ ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ ನಮಗೆ. ಇದು ಫೈನಲ್ ಸ್ಟೇಜು, 3ನೇ ಸ್ಟೆಪ್ಪು. 3 ಸಲ ಬ್ಲಿಂಕ್ ಆಗುತ್ತೆ. 3 ಸಲ ಬ್ಲಿಂಕ್ ಆದಮೇಲೆ ನಮ್ಮ ವಾಯ್ಸ್ ಯಾವ ರೀತಿ ಕೇಳ್ತಿದೆ ಅಂತ ನಿಮಗೆ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮ್ಯೂಟ್ ಕೂಡ ಇದೆ ಆಪ್ಷನ್ನು. ಹಾಗೆ ರಿವರ್ಬ್ ಎಫೆಕ್ಟ್ ಕೂಡ ಇದರಲ್ಲಿ ಬರುತ್ತೆ. ಮೈಕ್ ಇದೆ, ರಿವರ್ಬ್ ಎಫೆಕ್ಟ್ ಇದೆ. ಈಗ ಅದನ್ನು ಬೇಕಂದರೆ ನೋಡಿ, ಈಗ ಡಬಲ್ ಪ್ರೆಸ್ ಮಾಡಿದ್ರೆ ಮೈಕ್ ಆಫ್ ಆಗುತ್ತೆ. 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಈ ರಿವರ್ಬ್ ಮೋಡ್ ಆನ್ ಆಗುತ್ತೆ. ನನ್ನ ವಾಯ್ಸು ಎಕೋ ಆಗಿ ಕೇಳುತ್ತೆ. ಬೇಡ ಅಂದರೆ ಅದನ್ನು 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಆಫ್ ಮಾಡ್ಕೋಬೋದು. ಲಾಂಗ್ ಪ್ರೆಸ್ ಕೊಟ್ಟರೆ ಇದು ಕಂಪ್ಲೀಟ್ಲಿ ಆಫ್ ಆಗುತ್ತೆ. ಈ ಮೈಕ್ರೋಫೋನ್ ಕಂಪ್ಲೀಟ್ಲಿ ಆಫ್ ಆಗುತ್ತೆ. ಆನ್ ಮಾಡಬೇಕಾದ್ರೆ ಹಿಂಗೆ ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಆನ್ ಆಗುತ್ತೆ. ನೋಡ್ತಿರ್ಬೋದು, ಈಗ ಆನ್ ಆಯಿತು. ತುಂಬ ಚಿಕ್ಕದಾಗಿದೆ, ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಈ ಮೈಕ್ನ. ನೋಡಿ, ಈ ರೀತಿ ನಾವು ಮೈಕ್ನ ಹಾಕೋಬೇಕಾಗತ್ತೆ. ಇದು ರಿಸೀವ್ ಆಗುತ್ತೆ ನಮ್ಮ ವಾಯ್ಸ್. ಈ ಮೈಕಲ್ಲಿ 3 ಆಪ್ಷನ್ಸ್ ಇದೆ. ಒಂದು ರಿವರ್ಬ್ ಮೋಡ್, ಹಾಗೆ ಮ್ಯೂಟ್ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ 3 ಟೈಮ್ಸ್ ನಾವು ಮಾಡ್ಕೊಬೋದು. ಮೊದಲಿಗೆ ನಾಯ್ಸ್ ಕ್ಯಾನ್ಸಲೇಷನ್ 1 ಪ್ರೆಸ್ ಮಾಡಿದ್ರೆ ಒಂದು ಸಲ ಬ್ಲಿಂಕ್ ಆಗುತ್ತೆ. 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಈ ರಿವರ್ಬ್ ಮೋಡ್ ಆನ್ ಆಗುತ್ತೆ. 3 ಟೈಮ್ಸ್ ಮತ್ತೆ ಆನ್ ಮಾಡಿದ್ರೆ ಆ ರಿವರ್ಬ್ ಮೋಡ್ ಆಫ್ ಆಗುತ್ತೆ. ಮತ್ತೆ 2 ಟೈಮ್ಸ್ ಆನ್ ಮಾಡಿದ್ರೆ ಆ ಮ್ಯೂಟ್ ಆಫ್ ಆಗುತ್ತೆ. ಹಾಗೆ ಇದ್ರ ಜೊತೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಇದು ಐಫೋನ್ ಕನೆಕ್ಟರ್, ಇದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇದು ಬಂದು ಸಿ ಟೈಪ್ ಪಿನ್ ಆಗಿರುತ್ತೆ. ರಿಸೀವರ್ ಬಂದು ಸಿ ಟೈಪ್ ಪಿನ್ ಆಗಿರುತ್ತೆ. ಚಾರ್ಜಿಂಗ್, ಇದು ಚಾರ್ಜಿಂಗ್ ಬಾಕ್ಸ್. ಚಾರ್ಜಿಂಗ್ ಬಂದು ಈ ರೀತಿ ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಅಡಾಪ್ಟರ್ಸ್ ಇದ್ರೆ ಅದರಲ್ಲಿ ನೀವು ಕನೆಕ್ಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಲ್ಯಾಪ್ಟಾಪ್ ಯಾವುದೇ ಒಂದಕ್ಕಾದರೂ ನೀವು ಕನೆಕ್ಟ್ ಮಾಡ್ಕೋಬೋದು. ಆದರೆ ಸಿ ಟೈಪ್ ಇಲ್ಲಿ 2 ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನನಗೂ ಐಡಿಯಾ ಇಲ್ಲ ಅದ್ರ ಬಗ್ಗೆ.
ಸಿಂಗಲ್ ಒಂದು ಕೊಟ್ಟಿದ್ದೀರೆ ಸಾಕಾಗ್ತಿತ್ತು. ಇಲ್ಲಿ ಚಾರ್ಜಿಂಗ್ ನಾವು ಮಾಡ್ಕೊಳ್ಳೋದು, ಇದನ್ನ ಚಾರ್ಜ್ ಮಾಡ್ಕೋಬೇಕು. 100% ನಾವು ಚಾರ್ಜ್ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ಮೈಕಲ್ ಏನಾದ್ರು ಚಾರ್ಜ್ ಕಮ್ಮಿ ಆದಾಗ ಜಸ್ಟ್ ಈ ತರ ಹಾಕಿ ಬಿಟ್ರೆ ಸಾಕು, ಇಲ್ಲಿ ಚಾರ್ಜ್ ಆಗತ್ತೆ. ನೋಡಿ ರೆಡ್ ಕಲರ್ ತೋರಿಸ್ತಾ ಇದೆಯಲ್ಲ, ಈ ರೆಡ್ ಕಲರ್ ಇದ್ದಾಗ ಚಾರ್ಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೈಡ್ ಅಲ್ಲೂ ಅಷ್ಟೇ, ಈ ಕಡೆ ನಾನು ಹಾಕಿರೋದು ಈ ಕಡೆ ಮಾತ್ರ ಚಾರ್ಜ್ ಆಗ್ತಾ ಇದೆ. ನಾನು ಈ ಕಡೆನೂ ಹಾಕಿದ್ರೆ ಅದು ಚಾರ್ಜ್ ಕಮ್ಮಿ ಇದೆ, ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸ್ ಮಾಡಿ ಇದು ಹಾಗೆ ಇಡೋದು ಚಾರ್ಜ್ ಆಗೋದಕ್ಕೆ. ಏನಾದ್ರೂ ಅದರಲ್ಲಿ ಚಾರ್ಜರ್ ಕಮ್ಮಿ ಇದೆ ಅಂತ ಅಂದ್ರೆ ಈ ಮೈಕ್ ಅಲ್ಲಿ ಈಗೇನು ಇಲ್ಲಿ ಬ್ಲೂ ಕಲರ್ ನೋಡ್ತಾ ಇದ್ದೀರಾ, ಇಲ್ಲಿ ರೆಡ್ ಕೂಡ ನಮಗೆ ಕಾಣಿಸುತ್ತೆ, ಅವಾಗ ನಾವು ಚಾರ್ಜಿಂಗ್ ಹಾಕ್ಬೇಕಾಗತ್ತೆ. ಗ್ರೆನಾರಾ ಕಂಪ್ನಿಯಿಂದ 1 year ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅದರ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿದೆ, ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಎಲ್ಲ ಇದರಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಇದು ಈಸಿಯಾಗಿ ಯೂಸ್ ಮಾಡ್ಬೋದು, ಹಾಗೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಮೈಕ್. ನನ್ಗಂತೂ ಇದು ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು. ಈ ಗ್ರೆನಾರಾ ಮೈಕ್ ಅನ್ನೋದು ವೈರ್ಲೆಸ್ ಮೈಕ್ ಕೂಡ, ಇದು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದನ್ನ ನಾವು ತುಂಬಾ ಚಿಕ್ಕದಾಗಿದೆ ನೋಡಿ. ನನ್ ಮೈಕ್ ಹಾಕಿರೋದು ಅಷ್ಟಾಗಿ ಕಾಣೋದೇ ಇಲ್ಲ, ಗೊತ್ತೇ ಆಗಲ್ಲ ಮೈಕ್ ಹಾಕಿದೀನಿ ಅಂತ. ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯೂಟ್ಯೂಬ್ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋರು, ಇಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ತಿರೋರು, ವಾಯ್ಸ್ ಅಕ್ಕಪಕ್ಕ ತುಂಬಾ ಜಾಸ್ತಿ ವಾಯ್ಸ್ ಇದೆ, ನಮ್ ವಾಯ್ಸೇ ಕೇಳಲ್ಲ ಅಂತ ಅನ್ನೋರು ಈ ಮೈಕ್ ನ ಯೂಸ್ ಮಾಡೋದ್ರಿಂದ ತುಂಬಾ ಕ್ಲಿಯರ್ ಆಗಿ ವಾಯ್ಸ್ನ ನಾವು ವಾಯ್ಸ್ ಓವರ್ ಆಗಲಿ ಇಲ್ಲ ಡೈರೆಕ್ಟ್ ವಾಯ್ಸ್ ಆಗಲಿ ಕೊಡ್ಬೋದು. ನಾನಂತೂ ಮೊದಲೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಈ ಮೈಕ್ ಬಂದಾಗ್ಲಿಂದ ನಾನು ಡೈರೆಕ್ಟ್ ಹಾಗೆ ವ್ಲಾಗ್ಸ್ ಎಲ್ಲ ಮಾಡ್ತೀನಿ. ಸೊ ಇದು ನಿಮಗೂ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಯೂಸ್ ಆಗುತ್ತೆ ಅನ್ನೋದಾದ್ರೆ ಇದರ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಇದರ ಲಿಂಕ್ನ ಕಳಿಸ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.